ಸೀರಿಯಸ್ಲಿ ತುಂಬ ಅಳು ಬರ್ತಿದೆ. ಒಂಥರ ತಡೆಯೋಕ್ಕೆ ಆಗ್ತಿಲ್ಲ ಆಯಿತಾ. ನನಗೆ ಈ ಕೆಲಸ ಮಾಡೋಕ್ಕೆ ಸೀರಿಯಸ್ಲಿ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಅಳು ಬರ್ತಿದೆ ಗೈಸ್. ಹೆಣ್ಮಕ್ಳು ಸ್ವಲ್ಪ ಏನೇ ಸ್ಟ್ರಾಂಗ್ ಇದ್ರೂ, ಏನೇ ಹೊರಗಡೆ ದುಡಿದ್ರೂ, ಎಷ್ಟೇ ಇಂಡಿಪೆಂಡೆಂಟ್ ಆದ್ರೂ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಗಿತ್ತಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಮಾಡಿ. ನಂಗೆ ಗೊತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ ಅಂತ. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಡಿಸಿಪ್ಲಿನ್ ಅಂತ ನಂಗೆ ಗೊತ್ತು. ತುಂಬ ಗ್ಯಾಪ್ ಆದಮೇಲೆ ವಿಡಿಯೋ ಹಾಕ್ತಿದ್ದೀನಿ ಬಿಕಾಸ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಆಮೇಲೆ ವಿಡಿಯೋ ಮಾಡೋಕ್ಕೆ ಮೂಡು ಸಹ ಇರಲಿಲ್ಲ. ಇವತ್ತು ಸ್ವಲ್ಪ ಫ್ರೀನೂ ಸಿಕ್ಕಿದೆ, ಹಾಗೆ ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಆಗಿದೆ. ದೇವರಿಗೆ ದೀಪ ಹಚ್ಚಿ ವಿಡಿಯೋನ ಶುರು ಮಾಡ್ತಿದ್ದೀನಿ. ನಾನೆಲ್ಲೋ ವಿಡಿಯೋನ ಆನ್ ಮಾಡ್ಕೊಂಡಿಲ್ವೇನೋ ಅಂದ್ಕೊಬಿಟ್ಟೆ. ಓಕೆ, ಶುರು ಮಾಡ್ತಿದ್ದೀನಿ ಇವತ್ತು. ಆ್ಯಂಡ್ ಇನ್ಮೇಲೆ ಈ ಚಾನಲಲ್ಲಿ ಕಂಟಿನ್ಯೂಯಸ್ಸು ವಿಡಿಯೋ ಹಾಕೋಕ್ಕೆ ನಾನೇ ಒಂದು ಚಾಲೆಂಜ್ ಥರ ಸ್ಟಾರ್ಟ್ ಮಾಡೋದ ಅಂತಿದ್ದೀನಿ. ಅದೇನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಸೊ ಲಂಚ್ ಪ್ರಿಪೇರ್ ಮಾಡಬೇಕು. ಲಂಚ್ಗೆ ಅಂದ್ಬಿಟ್ಟು ನಮ್ಮೂರಿಂದ ಅಳಸಂದಿ ಕಾಳು, ಮೀನ್ಸ್ ಅಂದರೆ ನಮ್ಮ ಕಡೆ ತಗ್ನಿ ಕಾಳು ಅಂತೀವಿ, ಕೆಲವು ಕಡೆ ಅದನ್ನ ಅಳಸಂದಿ ಕಾಳು ಅಂತಾರೆ, ಅದನ್ನು ಕೊಟ್ಕೊಳ್ಸಿದ್ದಾರೆ. ಸೊ ಅದರಲ್ಲಿ ಇವತ್ತು ಸಾಂಬಾರು ಮಾಡೋದು ಹೇಗೆ ಅಂದ್ಬಿಟ್ಟು ಅದನ್ನು ನಾನು ಸಪ್ರೇಟ್ ರೆಸಿಪಿನೂ ಹಾಕ್ತೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಮುದ್ದೆ, ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಆಹಾ ಸಾಕಾಗಿರುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋದಾ? ಹಾಗೆ ವಿಡಿಯೋ ಮಾಡ್ತಾ ಒಂದಷ್ಟು ವಿಷಯಗಳನ್ನ ಹೇಳ್ಬೇಕು, ಹಾಗೆ ಮಾತಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋದಾ? ಬನ್ನಿ. ಈ ಮದುವೆ ದೋಸೆದ್ರಲ್ಲಿ ಮಗಳು ಅಳಿನ ಕರೆದುಬಿಟ್ಟು ಏನೋ ಊಟ ಎಲ್ಲ ಅವ್ರವ್ರಿಗೆ ಏನು ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡಿ ಊಟನ ಅಡುಗೆ ಬಡಿಸಿ ಉಪವಾಸ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಊರಿಗೆ ಹೋಗಿದ್ದೆ ಆಯಿತಾ. ಇಲ್ಲೊಂದು ತೋರಿಸ್ತೀನಿ ರೀ. ಇದು ಬಂದ್ಬಿಟ್ಟು ಈ ಬುಟ್ಟಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ, ಇದನ್ನು ನಮ್ಮ ಮನೇಲಿ ನೋಡಿದ್ನ ಇಷ್ಟ ಆಯಿತು, ತಗೊಂಡು ಬಂದ್ಬಿಟ್ಟೆ. ಇದರಲ್ಲಿ ಅದಕ್ಕೆ ಇದ್ರ ತುಂಬ ತಿಂಡಿಗಳು ಏನೇನು ವ್ಲಾಗಲ್ಲಿ ಹಾಕಿದ್ನಲ್ಲ, ಮಿನಿ ವ್ಲಾಗಲ್ಲಿ ಅಷ್ಟು ತಿಂಡಿನ ತುಂಬಿ ಒಳ್ಳೆ ಬುಟ್ಟಿ ಥರ ಕೊಟ್ಟು ಕಳಿಸಿದ್ರು. ಚೆನ್ನಾಗಿ ಅನ್ನಿಸ್ತು, ಕ್ಯೂಟಾಗಿತ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬನ್ನಿ, ತಡ ಮಾಡ್ದೇ ಹೊಟ್ಟೆ ತಾಳಾಗ್ತಿದೆ, ಅಡುಗೆನ ಶುರು ಮಾಡೋಣ. ಈ ಬೆಂಗಳೂರಲ್ಲಿರೋರು ಊರಿಗೆ ಹೋದರೆ ಇದೊಂದು ಕಾಮನ್ ಅನಿಸುತ್ತೆ ಎಲ್ಲರ ಮನೆಯಲ್ಲೂ. ಏನಂದರೆ ಊರಲ್ಲಿ ಏನೇನು ಸಿಗುತ್ತೆ ಅದನ್ನು ಅವ್ರು ಕೊಡ್ತಾರೆ, ಇಲ್ಲಾಂದರೆ ನಾವು ಎತ್ತಾಕೊಂಡು ಬರ್ತೀವಿ. ಸೊ ಹಂಗೇ ನಮ್ಮನೇಲಿ ಏನು ಅಂದರೆ ಎಲ್ಲನೂ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ಊರಲ್ಲಿ ಕಮ್ಮಿ ಬೆಲೆಗೆ ಸಿಗ್ತಿರ್ತದೆ, ಅಥವಾ ನಮ್ಮ ಹತ್ರನೇ ಬೆಳೀತಿರ್ತೀವಲ್ವ. ಸೊ ಕರಿಬೇವಿನ ಸೊಪ್ಪು, ಲೆಮನ್ನು ಅಥವಾ ಕಾಳು ಕಡ್ಡಿ ಏನೇನಿರುತ್ತೆ ಅದನ್ನು ಕೊಟ್ಕೊಳ್ಸಿದ್ದಾರೆ. ಸೊ ಈಗ ಹತ್ರಲ್ಲೇ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಅಡುಗೆ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಈ ಕೂದಲನ್ನ ಎತ್ತಿ ಕಟ್ಟೋಣ, ಇಲ್ಲ ಅಂದರೆ ನಮ್ಮಮ್ಮ ನೋಡಿದ್ರೆ ಮಕ್ಕಳು ತುಂಬ ಹೋಗಿದ್ದಾರೆ. ಇಲ್ಲ ಅದು ಅಲ್ಲದೆ ಕೂದಲು ಉದ್ರಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ. ಸೊ ಅದಕ್ಕೇ. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಬನ್ನಿ ವಿಡಿಯೋ ಶುರು ಮಾಡೋಣ. ಏನು ಗೊತ್ತಾ, ಈ ಮದುವೆ ಆದಮೇಲೆ ನಿಮ್ಮ ಲೈಫು ಚೆನ್ನಾಗಿದ್ದು, ಒಳ್ಳೆ ಗಂಡ ಸಿಕ್ಕಿ, ಒಳ್ಳೆ ಅತ್ತೆ ಮಾವ ಸಿಕ್ಕಿ ಚೆನ್ನಾಗಿ ನೋಡ್ಕೋತಿದ್ರೆ ಕೆಲಸ ಮಾಡುವಾಗ ಒಂದು ಸಾಂಗ್ ನೆನಪಾಗುತ್ತೆ, ಚೆನ್ನಾಗಿದ್ರೆ. ಶ್ರೀಮತಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಶ್ರೀಮತಿ 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 ಆಲು ಗುಣಗಳಿಗಿವಳೆ ಆರತಿ, ಮನೆಗೆ ಒಡತಿ ಅಂತ ಈ ಥರ ಫೀಲಿಂಗ್ ಇರುತ್ತೆ. ಅಕಸ್ಮಾತ್ ಏನಾದ್ರು ನಿಮಗೆ ಬೇರೆ ಥರ ಅತ್ತೆ ಮಾವ ಸಿಕ್ಕಿ, ಅಥವಾ ಬೇರೆ ಥರ ಗಂಡ ಕುಡ್ಕೊಬಂದು ಹೊಡೆಯೋಣ ಸಿಕ್ಕಿದ್ರೆ ಈ ಸಾಂಗ್ ನೆನಪಾಗುತ್ತೆ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಅಂತ. ಸೊ ಏನಂದರೆ ಎಲ್ಲ ಹೆಣ್ಮಕ್ಳು ಲೈಫು ಒಂದೇ ಥರ ಇರಲ್ಲ. ಬಟ್ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾರೇ ಆಗಲಿ ಅದು, ಎಲ್ಲ ಹುಡುಗಿರಿಗೂ ಒಳ್ಳೆ ಮನೆ ಸಿಗಬೇಕು, ಒಳ್ಳೆ ಅತ್ತೆ ಮಾವ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು. ಬಿಕಾಸ್ ಹೆಣ್ಮಕ್ಳು ಸ್ವಲ್ಪ ಏನೇ ಸ್ಟ್ರಾಂಗ್ ಇದ್ರೂ, ಏನೇ ಹೊರಗಡೆ ದುಡಿದ್ರೂ, ಎಷ್ಟೇ ಇಂಡಿಪೆಂಡೆಂಟ್ ಆದ್ರೂ
ಎಮೋಷನಲಿ ಬೇಗ ಕರ್ಗೋಯ್ತಾರೆ, ಅಥವಾ ಆ ಪ್ರೀತಿ ಕೊಡೋದ್ರಲ್ಲಾಗಿರ್ಬೋದು, ಅಥವಾ ಯಾರು ಏನಾರು ಅಂದಾಗ್ಲಾಗಿರ್ಬೋದು, ಬೇಗ ಸ್ವಲ್ಪ ಕರ್ಗೋಂಥದ್ದು ಹೆಣ್ಮಕ್ಳದ್ದು ಸ್ವಲ್ಪ ಸಾಫ್ಟ್ ಹಾರ್ಟ್ ಇರುತ್ತೆ. ಸೊ ಆ ಹಾರ್ಟ್ನ ದಯವಿಟ್ಟು ನೀವು ಗಂಡ್ಮಕ್ಳು ನೋಯಿಸ್ಬಿಡಿ. ಹಾಗೆ ಹೆಣ್ಮಕ್ಳು ಅಷ್ಟೇ, ಗಂಡ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರು ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅಷ್ಟೇ ಗೈಸ್, ಇವತ್ತಿಗೆ ಇಷ್ಟು ಬೋಧನೆ ಸಾಕು. ಆಮೇಲೆ ಒಂದಷ್ಟು ಜನ ಹುಡುಗಿರು ನನ್ನ ಫ್ರೆಂಡ್ ಸರ್ಕಲಲ್ಲೇ ಈ ಥರ ಹೇಳೋದು ನೋಡಿದ್ದೀನಿ. ನಿಂದೇ ಸರಿಯಪ್ಪ, ಏನು ನಿನ್ನ ಹಸ್ಬೆಂಡು ಕೂಡ ನಿನ್ನ ಜೊತೆಗೆ ವೀಡಿಯೋಸ್ ಎಲ್ಲ ಮಾಡ್ತಾರೆ, ಆ ಥರ ನಮ್ಮನೇಲಿ ಬಿಡಲ್ಲ, ಮಾಡೋಕ್ಕೂ ಬಿಡಲ್ಲ, ಅವರು ಮಾಡಲ್ಲ ಅಂತೆಲ್ಲ ಹೇಳ್ತೀರಾ. ಏನಂದರೆ ಫಸ್ಟ್ ಆಫ್ ಆಲು ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ರೀಲ್ಸ್ ಮಾಡೋದಾಗಿರ್ಬೋದು ಅಥವಾ ಒಂದು ವಿಡಿಯೋ ಮಾಡೋದಾಗಿರ್ಬೋದು ಖಂಡಿತ ತಪ್ಪಿಲ್ಲ. ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಒಳ್ಳೆ ಉದ್ದೇಶಕ್ಕೆ ಅಂತಲೇ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ನಾವು ಅದರಲ್ಲಿ ಏನು ಮಾಡ್ತಿದ್ದೀವಿ, ಯಾವ ಥರ ಕಂಟೆಂಟ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಹುಡುಗಿಗೆ ಮಾಡಬೇಡ ಅಂತ ಹೇಳೋದು ಅದು ರಾಂಗು. ಬಟ್ ನಿಮ್ದೇನಾರು ತಪ್ಪಿದ್ದು ಅವರು ಈ ಥರ ಮಾಡಬೇಡ ಅಂತ ಹೇಳಿದ್ರೆ ಅದನ್ನು ಖಂಡಿತ ತಿದ್ಕೊಳ್ಳಿ. ಆಮೇಲೆ ಈಗ ಅವ್ರಿಗಿಷ್ಟ ಇರಲ್ಲ, ಕೆಲವ್ರು ಹೆಂಗೆ ಅಂದರೆ ನೀನು ಹೆಂಗಾದ್ರೂ ಮಾಡ್ಕೊ, ನೀನು ರೀಲ್ಸಾದ್ರೂ ಮಾಡ್ಕೊ, ವೀಡಿಯೋನಾದ್ರೂ ಮಾಡ್ಕೊ, ಬಟ್ ನನ್ನ ಮಾತ್ರ ಕರಿಬೇಡ ಅನ್ನೋರು ಇರ್ತಾರೆ. ಸೊ ಅಂಥವ್ರಿಗೆ ನೀವು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅವ್ರವ್ರ ಸ್ವತಂತ್ರ ಅನ್ನೋದು ಇರಬೇಕು. ಯಾರೋ ಒಬ್ಬರು ಹೇಳ್ತಾರೆ ಅಂತ ನಿಮ್ಮ ಇಷ್ಟ ಕಷ್ಟಗಳನ್ನ, ನಿಮ್ಮ ಒಂದು ಇಂಟ್ರೆಸ್ಟ್ಗಳನ್ನ ಅದನ್ನು ಯೂಸ್ ಮಾಡ್ಕೊಳ್ದೇನೆ ಆ ಥರ ಎಲ್ಲ ಇದು ಮಾಡೋದು ಖಂಡಿತ ತಪ್ಪು ನನ್ನ ಪ್ರಕಾರ. ಸೀರಿಯಸ್ಲಿ ತುಂಬ ಅಳು ಬರ್ತಿದೆ, ಒಂಥರ ತಡೆಯೋಕ್ಕೆ ಆಗ್ತಿಲ್ಲ, ಆಯಿತಾ. ನನಗೆ ಈ ಕೆಲಸ ಮಾಡೋಕ್ಕೆ ಸೀರಿಯಸ್ಲಿ ಆಗ್ತಿಲ್ಲ, ಸಿಕ್ಕಾಬಿಟ್ಟು ಅಳು ಬರ್ತಿದೆ ಗೈಸ್. ಏನಕ್ಕೆ ಅಂದರೆ ಈರುಳ್ಳಿ ಕೊಯ್ತಿದೆ ಗೈಸ್, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಜೊತೆ ನನ್ನ ಕಷ್ಟನ ಹೇಳ್ಕೊಂಡು ಹೊತ್ತು ಆಯಿತು. ಸೊ ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡೋಣ ಬನ್ನಿ. ಗೈಸ್, ಇವಾಗ ಸಾಂಬಾರು 2 ವಿಸಲ್ ಬಂದರೆ ಸಾಕು, ಅದು ಆಗೋಗ್ಬಿಡುತ್ತೆ. ಅದ್ರ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಮಿಸ್ ಮಾಡ್ದೇ ನೋಡಿ, ಆಯಿತಾ. ಮತ್ತು ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ, ಆಯಿತಾ. ಇವಾಗ ರೈಸು ಕೂಡ ರೆಡಿಯಾಗಿದೆ. ಈ ಸಾಂಬಾರು ಜೊತೆಗೆ ಮುದ್ದೆ ಇಲ್ಲ ಅಂದರೆ ಹೆಂಗೆ ಅಲ್ವಾ. ನಾವು ಮೊದಲೇ ಮಂಡ್ಯದವರು, ಹಂಗಂತ ಬರೀ ಮಂಡ್ಯದವ್ರು ಮಾತ್ರ ಮುದ್ದೆ ತಿಂತಾರೆ ಅಂತ ಕಮೆಂಟ್ ಮಾಡಬೇಡಿ. ಸೊ ಇವಾಗ ಮುದ್ದೆ ಮಾಡಬೇಕು. ಆ್ಯಂಡ್ ಈ ಸಾಂಬಾರು ಜೊತೆಗೆ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಇದೊಂಥರ ಮಟನ್ ಸಾಂಬಾರು ಫ್ಲೇವರ್ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ. ಯಾರ್ಯಾರು ವೆಜಿಟೇರಿಯನ್ ಇದ್ದೀರಾ, ಸೊ ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ನೀವೇನಾರು ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಿಲ್ಲ ಅಂದರೆ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ಬಿಟ್ಟಿತ್ತು, ಸೊ ಅದಕ್ಕೆ ಮುದ್ದೆ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ನೋಡಿ ಹೊಗೆ ಹೆಂಗೆ ಬರ್ತಿದೆ, ಬಿಸಿ ಬಿಸಿ ಸಾಂಬಾರು ಜೊತೆ, ಅದ್ರ ಜೊತೆ ಏನು ಸೌತೆಕಾಯಿ ನೆಂಚ್ಕೊಂಡು ಮುದ್ದೆ ಅನ್ನ ಎಲ್ಲ ತಿಂತಾರೆ, ಮಸ್ತಾಗಿರುತ್ತೆ. ಈ ಬ್ಯುಸಿ ಲೈಫಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು, ನಮ್ಮನ್ನ ನಾವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಊಟ ತಿಂಡಿ ಎಷ್ಟು ಮುಖ್ಯನೋ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು, ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಸೊ ಇದನ್ನು ಶೆಲ್ಫಿಶ್ ಅಂತ ಅಂದ್ಕೊಳ್ದೇನೆ ಸೆಲ್ಫ್ ಲವ್ ಅಂತ ಅಂದ್ಕೊಂಡು ಇನ್ಮೇಲೆ ನಿಮಗೋಸ್ಕರ ನೀವು ಒಂದು ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಎತ್ತಿಡಿ, ಆ ಸಮಯನ ನಿಮ್ಮ ಜೊತೆಗೆ ನೀವು ಕಳೆಯಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಹಾಕಿ. ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.